ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ಮೇಡಮ್, ಸಮರ್ಥ ಅವ್ರ ರಿಸಲ್ಟಿಗೆ 11 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇನ್ನೂ ಕಣದೊಳಗಿರುವಂಥದ್ದು, ಅವ್ರ ರಿಸಲ್ಟ್ ಎಫೆಕ್ಟ್ ಆಗುತ್ತಾ ಅಂತ ನೋಡಿ. ಎಲ್ಲರ ಹತ್ರ ಮಾತಾಡ್ತೀವಿ. ಪೈಲ್ವಾನ್ ಅವರು ಕೂಡ ಕಣದಲ್ಲೇ ಇದ್ದರು, ಅವರು ಬಂದು ಇದನ್ನು ಮಾಡಿದರು. ಸೊ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಏನೆಲ್ಲ ನಾವು ಮಾಡಬೇಕೋ ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ, ತಿಳುವಳಿಕೆ ಹೇಳ್ತೀವಿ. ನಾನು ಕೂಡ ಹೋಗಿ ಬರ್ತೀನಿ. ಈಗ CM ಇಬ್ರಾಹಿಂ ಅವರು ಬಂದು ಇದೇ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿರುವಂಥದ್ದು, ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಪ್ರಚಾರ ಮಾಡ್ತಿರುವಂಥದ್ದು, ಅದ್ರ ಎಫೆಕ್ಟ್ ಬೀಳುತ್ತಾ ಅಂತ ಕಾಂಗ್ರೆಸ್ ನೋಡಿ. ಅವರು ಹಿರಿಯರು, ಗೌರವಾನ್ವಿಸ್ತರು. ಆದರೆ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ತಮ್ಮ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ. ನಾವು ಗೆಲ್ಲೋದು ಶತಸಿದ್ಧ. ದಾವಣಗೆರೆ ಉಪಚುನಾವಣೆಯಿಂದ ಜಮೀರ್ ಅಹಮದ್ ಅವರು ಹಿಂದೆ ಸರಿದ್ರ ಅಂತ ಖಂಡಿತ ಇಲ್ಲ. ಕೇರಳದಲ್ಲಿದ್ದಾರೆ, 4ನೇ ತಾರೀಕಿಗೆ ಬರ್ತಾರೆ. ನಿನ್ನೆನೆ ನಾವು ಮಾತಾಡಿದ್ದೀವಿ, 4ನೇ ತಾರೀಕೆಲ್ಲ ಬೇಡ, 2ನೇ ತಾರೀಕೆಲ್ಲ ಬಂದ್ಬಿಡ್ಬೇಕಿಲ್ಲಿ ಅಂತ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಮಂತ್ರಿಗಳಿಗೆ ಕೇರಳಗೆ ಹಾಕಿದ್ದಾರೆ. ಕೇರಳ, ಪುದುಚೇರಿ, ತಮಿಳ್ನಾಡು. ಸೊ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ. ಈಗ ಒಬ್ಬ ಅಭಿಮಾನಿಯವರು ಫೋಟೋ ಹಿಡಿದು ಹೇಳ್ತಾ ಇದ್ರು, ಅಂದರೆ ಜಮೀರ್ ಅಹಮದ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲುವುದು ಕಷ್ಟ ಅಂತ ಹೇಳ್ತಾ ಇದ್ರು. ನೋಡಿ, ಜಮೀರ್ ಅಹಮದ್ ಅವರು ಒಬ್ಬರು ಜನಪ್ರಿಯ ನಾಯಕರು. ಅವರು ಖಂಡಿತ ಬರ್ತಾರೆ. ನಾವು ಇಲ್ಲಿರ್ತೀವಿ, ಎಲ್ಲರೂ ಸೇರಿಸ್ಕೊಂಡೇ ಗೆಲ್ಲಿಸ್ತೀವಿ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ಮೇಡಮ್, ಸಮರ್ಥ ಅವ್ರ ರಿಸಲ್ಟಿಗೆ 11 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇನ್ನೂ ಕಣದೊಳಗಿರುವಂಥದ್ದು, ಅವ್ರ ರಿಸಲ್ಟ್ ಎಫೆಕ್ಟ್ ಆಗುತ್ತಾ ಅಂತ ನೋಡಿ. ಎಲ್ಲರ ಹತ್ರ ಮಾತಾಡ್ತೀವಿ. ಪೈಲ್ವಾನ್ ಅವರು ಕೂಡ ಕಣದಲ್ಲೇ ಇದ್ದರು, ಅವರು ಬಂದು ಇದನ್ನು ಮಾಡಿದರು. ಸೊ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಏನೆಲ್ಲ ನಾವು ಮಾಡಬೇಕೋ ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ, ತಿಳುವಳಿಕೆ ಹೇಳ್ತೀವಿ. ನಾನು ಕೂಡ ಹೋಗಿ ಬರ್ತೀನಿ. ಈಗ CM ಇಬ್ರಾಹಿಂ ಅವರು ಬಂದು ಇದೇ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿರುವಂಥದ್ದು, ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಪ್ರಚಾರ ಮಾಡ್ತಿರುವಂಥದ್ದು, ಅದ್ರ ಎಫೆಕ್ಟ್ ಬೀಳುತ್ತಾ ಅಂತ ಕಾಂಗ್ರೆಸ್ ನೋಡಿ. ಅವರು ಹಿರಿಯರು, ಗೌರವಾನ್ವಿಸ್ತರು. ಆದರೆ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ತಮ್ಮ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ. ನಾವು ಗೆಲ್ಲೋದು ಶತಸಿದ್ಧ. ದಾವಣಗೆರೆ ಉಪಚುನಾವಣೆಯಿಂದ ಜಮೀರ್ ಅಹಮದ್ ಅವರು ಹಿಂದೆ ಸರಿದ್ರ ಅಂತ ಖಂಡಿತ ಇಲ್ಲ. ಕೇರಳದಲ್ಲಿದ್ದಾರೆ, 4ನೇ ತಾರೀಕಿಗೆ ಬರ್ತಾರೆ. ನಿನ್ನೆನೆ ನಾವು ಮಾತಾಡಿದ್ದೀವಿ, 4ನೇ ತಾರೀಕೆಲ್ಲ ಬೇಡ, 2ನೇ ತಾರೀಕೆಲ್ಲ ಬಂದ್ಬಿಡ್ಬೇಕಿಲ್ಲಿ ಅಂತ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಮಂತ್ರಿಗಳಿಗೆ ಕೇರಳಗೆ ಹಾಕಿದ್ದಾರೆ. ಕೇರಳ, ಪುದುಚೇರಿ, ತಮಿಳ್ನಾಡು. ಸೊ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ. ಈಗ ಒಬ್ಬ ಅಭಿಮಾನಿಯವರು ಫೋಟೋ ಹಿಡಿದು ಹೇಳ್ತಾ ಇದ್ರು, ಅಂದರೆ ಜಮೀರ್ ಅಹಮದ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲುವುದು ಕಷ್ಟ ಅಂತ ಹೇಳ್ತಾ ಇದ್ರು. ನೋಡಿ, ಜಮೀರ್ ಅಹಮದ್ ಅವರು ಒಬ್ಬರು ಜನಪ್ರಿಯ ನಾಯಕರು. ಅವರು ಖಂಡಿತ ಬರ್ತಾರೆ. ನಾವು ಇಲ್ಲಿರ್ತೀವಿ, ಎಲ್ಲರೂ ಸೇರಿಸ್ಕೊಂಡೇ ಗೆಲ್ಲಿಸ್ತೀವಿ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ಮೇಡಮ್, ಸಮರ್ಥ ಅವ್ರ ರಿಸಲ್ಟಿಗೆ 11 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇನ್ನೂ ಕಣದೊಳಗಿರುವಂಥದ್ದು, ಅವ್ರ ರಿಸಲ್ಟ್ ಎಫೆಕ್ಟ್ ಆಗುತ್ತಾ ಅಂತ ನೋಡಿ. ಎಲ್ಲರ ಹತ್ರ ಮಾತಾಡ್ತೀವಿ. ಪೈಲ್ವಾನ್ ಅವರು ಕೂಡ ಕಣದಲ್ಲೇ ಇದ್ದರು, ಅವರು ಬಂದು ಇದನ್ನು ಮಾಡಿದರು. ಸೊ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಏನೆಲ್ಲ ನಾವು ಮಾಡಬೇಕೋ ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ, ತಿಳುವಳಿಕೆ ಹೇಳ್ತೀವಿ. ನಾನು ಕೂಡ ಹೋಗಿ ಬರ್ತೀನಿ. ಈಗ CM ಇಬ್ರಾಹಿಂ ಅವರು ಬಂದು ಇದೇ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿರುವಂಥದ್ದು, ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಪ್ರಚಾರ ಮಾಡ್ತಿರುವಂಥದ್ದು, ಅದ್ರ ಎಫೆಕ್ಟ್ ಬೀಳುತ್ತಾ ಅಂತ ಕಾಂಗ್ರೆಸ್ ನೋಡಿ. ಅವರು ಹಿರಿಯರು, ಗೌರವಾನ್ವಿಸ್ತರು. ಆದರೆ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ತಮ್ಮ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ. ನಾವು ಗೆಲ್ಲೋದು ಶತಸಿದ್ಧ. ದಾವಣಗೆರೆ ಉಪಚುನಾವಣೆಯಿಂದ ಜಮೀರ್ ಅಹಮದ್ ಅವರು ಹಿಂದೆ ಸರಿದ್ರ ಅಂತ ಖಂಡಿತ ಇಲ್ಲ. ಕೇರಳದಲ್ಲಿದ್ದಾರೆ, 4ನೇ ತಾರೀಕಿಗೆ ಬರ್ತಾರೆ. ನಿನ್ನೆನೆ ನಾವು ಮಾತಾಡಿದ್ದೀವಿ, 4ನೇ ತಾರೀಕೆಲ್ಲ ಬೇಡ, 2ನೇ ತಾರೀಕೆಲ್ಲ ಬಂದ್ಬಿಡ್ಬೇಕಿಲ್ಲಿ ಅಂತ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಮಂತ್ರಿಗಳಿಗೆ ಕೇರಳಗೆ ಹಾಕಿದ್ದಾರೆ. ಕೇರಳ, ಪುದುಚೇರಿ, ತಮಿಳ್ನಾಡು. ಸೊ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ. ಈಗ ಒಬ್ಬ ಅಭಿಮಾನಿಯವರು ಫೋಟೋ ಹಿಡಿದು ಹೇಳ್ತಾ ಇದ್ರು, ಅಂದರೆ ಜಮೀರ್ ಅಹಮದ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲುವುದು ಕಷ್ಟ ಅಂತ ಹೇಳ್ತಾ ಇದ್ರು. ನೋಡಿ, ಜಮೀರ್ ಅಹಮದ್ ಅವರು ಒಬ್ಬರು ಜನಪ್ರಿಯ ನಾಯಕರು. ಅವರು ಖಂಡಿತ ಬರ್ತಾರೆ. ನಾವು ಇಲ್ಲಿರ್ತೀವಿ, ಎಲ್ಲರೂ ಸೇರಿಸ್ಕೊಂಡೇ ಗೆಲ್ಲಿಸ್ತೀವಿ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು,
ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ಮೇಡಮ್, ಸಮರ್ಥ ಅವ್ರ ರಿಸಲ್ಟಿಗೆ 11 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇನ್ನೂ ಕಣದೊಳಗಿರುವಂಥದ್ದು, ಅವ್ರ ರಿಸಲ್ಟ್ ಎಫೆಕ್ಟ್ ಆಗುತ್ತಾ ಅಂತ? ನೋಡಿ, ಎಲ್ಲರ ಹತ್ರ ಮಾತಾಡ್ತೀವಿ. ಪೈಲ್ವಾನ್ ಅವರು ಕೂಡ ಕಣದಲ್ಲೇ ಇದ್ದರು, ಅವರು ಬಂದು ಇದನ್ನು ಮಾಡಿದರು. ಸೊ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ಏನೆಲ್ಲ ನಾವು ಮಾಡಬೇಕೋ ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ, ತಿಳುವಳಿಕೆ ಹೇಳ್ತೀವಿ. ನಾನು ಕೂಡ ಹೋಗಿ ಬರ್ತೀನಿ. ಈಗ CM ಇಬ್ರಾಹಿಂ ಅವರು ಬಂದು ಇದೇ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿರುವಂಥದ್ದು, ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಪ್ರಚಾರ ಮಾಡ್ತಿರುವಂಥದ್ದು, ಅದ್ರ ಎಫೆಕ್ಟ್ ಬೀಳುತ್ತಾ ಅಂತ ಕಾಂಗ್ರೆಸ್? ನೋಡಿ, ಅವರು ಹಿರಿಯರು, ಗೌರವಾನ್ವಿಸ್ತರು. ಆದರೆ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ ಅವರು ತಮ್ಮ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ. ನಾವು ಗೆಲ್ಲೋದು ಶತಸಿದ್ಧ. ದಾವಣಗೆರೆ ಉಪಚುನಾವಣೆಯಿಂದ ಜಮೀರ್ ಅಹಮದ್ ಅವರು ಹಿಂದೆ ಸರಿದ್ರ ಅಂತ? ಖಂಡಿತ ಇಲ್ಲ. ಕೇರಳದಲ್ಲಿದ್ದಾರೆ, 4ನೇ ತಾರೀಕಿಗೆ ಬರ್ತಾರೆ. ನಿನ್ನೆನೆ ನಾವು ಮಾತಾಡಿದ್ದೀವಿ, 4ನೇ ತಾರೀಕೆಲ್ಲ ಬೇಡ, 2ನೇ ತಾರೀಕೆಲ್ಲ ಬಂದ್ಬಿಡ್ಬೇಕಿಲ್ಲಿ ಅಂತ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಮಂತ್ರಿಗಳಿಗೆ ಕೇರಳಗೆ ಹಾಕಿದ್ದಾರೆ. ಕೇರಳ, ಪುದುಚೇರಿ, ತಮಿಳ್ನಾಡು. ಸೊ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ. ಈಗ ಒಬ್ಬ ಅಭಿಮಾನಿಯವರು ಫೋಟೋ ಹಿಡಿದು ಹೇಳ್ತಾ ಇದ್ರು, ಅಂದರೆ ಜಮೀರ್ ಅಹಮದ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲುವುದು ಕಷ್ಟ ಅಂತ ಹೇಳ್ತಾ ಇದ್ರು. ನೋಡಿ, ಜಮೀರ್ ಅಹಮದ್ ಅವರು ಒಬ್ಬರು ಜನಪ್ರಿಯ ನಾಯಕರು. ಅವರು ಖಂಡಿತ ಬರ್ತಾರೆ, ನಾವು ಇಲ್ಲಿರ್ತೀವಿ, ಎಲ್ಲರೂ ಸೇರಿಸ್ಕೊಂಡೇ ಗೆಲ್ಲಿಸ್ತೀವಿ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ಮೇಡಮ್, ಸಮರ್ಥ ಅವ್ರ ರಿಸಲ್ಟಿಗೆ 11 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇನ್ನೂ ಕಣದೊಳಗಿರುವಂಥದ್ದು, ಅವ್ರ ರಿಸಲ್ಟ್ ಎಫೆಕ್ಟ್ ಆಗುತ್ತಾ ಅಂತ? ನೋಡಿ, ಎಲ್ಲರ ಹತ್ರ ಮಾತಾಡ್ತೀವಿ. ಪೈಲ್ವಾನ್ ಅವರು ಕೂಡ ಕಣದಲ್ಲೇ ಇದ್ದರು, ಅವರು ಬಂದು ಇದನ್ನು ಮಾಡಿದರು. ಸೊ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ಏನೆಲ್ಲ ನಾವು ಮಾಡಬೇಕೋ ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ, ತಿಳುವಳಿಕೆ ಹೇಳ್ತೀವಿ. ನಾನು ಕೂಡ ಹೋಗಿ ಬರ್ತೀನಿ. ಈಗ CM ಇಬ್ರಾಹಿಂ ಅವರು ಬಂದು ಇದೇ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿರುವಂಥದ್ದು, ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಪ್ರಚಾರ ಮಾಡ್ತಿರುವಂಥದ್ದು, ಅದ್ರ ಎಫೆಕ್ಟ್ ಬೀಳುತ್ತಾ ಅಂತ ಕಾಂಗ್ರೆಸ್? ನೋಡಿ, ಅವರು ಹಿರಿಯರು, ಗೌರವಾನ್ವಿಸ್ತರು. ಆದರೆ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ ಅವರು ತಮ್ಮ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ. ನಾವು ಗೆಲ್ಲೋದು ಶತಸಿದ್ಧ. ದಾವಣಗೆರೆ ಉಪಚುನಾವಣೆಯಿಂದ ಜಮೀರ್ ಅಹಮದ್ ಅವರು ಹಿಂದೆ ಸರಿದ್ರ ಅಂತ? ಖಂಡಿತ ಇಲ್ಲ. ಕೇರಳದಲ್ಲಿದ್ದಾರೆ, 4ನೇ ತಾರೀಕಿಗೆ ಬರ್ತಾರೆ. ನಿನ್ನೆನೆ ನಾವು ಮಾತಾಡಿದ್ದೀವಿ, 4ನೇ ತಾರೀಕೆಲ್ಲ ಬೇಡ, 2ನೇ ತಾರೀಕೆಲ್ಲ ಬಂದ್ಬಿಡ್ಬೇಕಿಲ್ಲಿ ಅಂತ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಮಂತ್ರಿಗಳಿಗೆ ಕೇರಳಗೆ ಹಾಕಿದ್ದಾರೆ. ಕೇರಳ, ಪುದುಚೇರಿ, ತಮಿಳ್ನಾಡು. ಸೊ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ. ಈಗ ಒಬ್ಬ ಅಭಿಮಾನಿಯವರು ಫೋಟೋ ಹಿಡಿದು ಹೇಳ್ತಾ ಇದ್ರು, ಅಂದರೆ ಜಮೀರ್ ಅಹಮದ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲುವುದು ಕಷ್ಟ ಅಂತ ಹೇಳ್ತಾ ಇದ್ರು. ನೋಡಿ, ಜಮೀರ್ ಅಹಮದ್ ಅವರು ಒಬ್ಬರು ಜನಪ್ರಿಯ ನಾಯಕರು. ಅವರು ಖಂಡಿತ ಬರ್ತಾರೆ, ನಾವು ಇಲ್ಲಿರ್ತೀವಿ, ಎಲ್ಲರೂ ಸೇರಿಸ್ಕೊಂಡೇ ಗೆಲ್ಲಿಸ್ತೀವಿ.